ನಿಮ್ಮಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸಲಿಕ್ಕೆ ಹೆಚ್ಚು ಜಾಗ ಇಲ್ಲ, ಆದರೆ ಏನಾದರೂ ತರಕಾರಿ ಗಿಡ ಬೆಳೆಸಬೇಕು ಅಂತಾದರೆ ಈಗ ನಾನು ತೋರಿಸ್ತಾ ಇರುವಂತಹ ಮೆಣಸಿನ ಗಿಡ ಬೆಸ್ಟ್. ಯಾಕಂದರೆ ಚಿಕ್ಕ ಪಾಟ್ನಲ್ಲೂ ಕೂಡ ಇದನ್ನು ಬೆಳೆಸಬಹುದು, ಹಾಗೆ ಇದನ್ನು ಅಡುಗೆಗೂ ಕೂಡ ನಾವು ಉಪಯೋಗಿಸಬಹುದು. ಈಗ ನೀವು ನೋಡ್ತಾ ಇರುವಂಥದ್ದು ಈ ಮೆಣಸಿನ ಗಿಡದಲ್ಲಿ ಹಣ್ಣು ಮತ್ತು ಕಾಯಿಗಳು. ಹಣ್ಣಾದಾಗ ಈ ರೀತಿಯಾಗಿ ಕೆಂಪಾಗಿರ್ತದೆ, ಹಾಗೆ ಹಣ್ಣಾಗುವಂತಹ ಹಂತದಲ್ಲಿ ಸ್ವಲ್ಪ ಹಳದಿ ಬಣ್ಣದಲ್ಲಿರ್ತದೆ, ಹಾಗೆ ಪೂರ್ತಿಯಾಗಿ ಕಾಯಿ ಇದ್ದರೆ ಈ ರೀತಿಯಾಗಿ ಬಿಳಿ ಬಣ್ಣದಲ್ಲಿ ಅಥವಾ ಕೆಲವೊಮ್ಮೆ ಸ್ವಲ್ಪ ನೇರಳೆ ಬಣ್ಣದಲ್ಲಿ ಕೂಡ ಇರ್ತದೆ. ಇದು ನಾನು ಗಿಡ ತಂದದ್ದು ನರ್ಸರಿಯಿಂದ. ಆದ ನಂತರ ನಾವು ಆದಂತಹ ಹಣ್ಣು ಮೆಣಸನ್ನೆಲ್ಲ ಕೊಯ್ದಿಟ್ಟುಕೊಂಡು ಆ ಬೀಜದಿಂದ ಹೊಸ ಗಿಡಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಣ್ಣ ಪಾಟಲ್ಲಿ ಇದು ಬೆಳೆಸಬಹುದು ಹೇಳಿ. ಇದು ಚಿಕ್ಕ ಗಿಡ ಹೇಳಿದ ಕೂಡಲೇ ಈಗಷ್ಟೇ ಆದಂತಹ ಗಿಡ ಅಂತ ಅಂದ್ಕೊಳ್ಬೇಡಿ. ಈ ಗಿಡಕ್ಕೆ ಸುಮಾರು 3 ತಿಂಗಳು ಆಗ್ತಾ ಬಂತು. ಸುಮಾರು 1 ವರ್ಷಗಳವರೆಗೆ ಈ ಗಿಡದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಮೆಣಸು ಸಿಗ್ತಾ ಇರ್ತದೆ. ಆಗಾಗ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿದರೆ ಸಾಕು.